ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಶ್ರಾವಣ ಮಾಸದಲ್ಲಿ ಉಪಕರ್ಮ ಪ್ರತಿ ವರ್ಷ ನಡೆಸಲಿಕ್ಕೆ ಬೇಕು. ಇಲ್ಲಿ ಉಪಕರ್ಮ ಮತ್ತು ನೂತನ ಉಪಕರ್ಮ. ನೂತನ ಉಪಕರ್ಮ ಅಂತ ಹೇಳಿದರೆ ಹೊಸದಾಗಿ ಉಪನಯನವಾದವರಿಗೆ ಯಜ್ಞೋಪವೀತವನ್ನು ಧಾರಣೆ ಮಾಡಿಸುವಂಥ ಸಂಪ್ರದಾಯ. ಇನ್ನು ನಿತ್ಯ ಉಪಕರ್ಮ ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿ ವರ್ಷ ಈ ಉಪಕರ್ಮದಲ್ಲಿ ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡಿಸಲಾಗುತ್ತದೆ. ಅವರವರ ವೇದಕ್ಕೆ ಅನುಗುಣವಾಗಿ ಈ ಉಪಕರ್ಮದ ದಿನವು ವಿಭಿನ್ನವಾಗಿರುತ್ತದೆ. ಹಾಗಾದರೆ ಉಪಕರ್ಮದ ದಿವಸ ಯಜ್ಞೋಪವೀತವನ್ನು ಧರಿಸ್ತಕ್ಕಂಥ ಕ್ರಮ ಹೇಗೆ ಅನ್ನುವುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಆಚಮ್ಯ, ಪ್ರಾಣಾನಾಯಮ್ಯ, ದೇಶಕಾಲೋ ಸ್ಮೃತ್ವ ಅದೆಲ್ಲ ಪ್ರತಿಯೊಬ್ಬರಿಗೆ ಗೊತ್ತಿರುವಂಥದ್ದು. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಮಮ ಶೌತ ಸ್ಮಾರ್ತ ನಿತ್ಯ ಕರ್ಮಾನುಷ್ಠಾನ ಸಿದ್ಧ್ಯರ್ಥಂ ಯಜ್ಞೋಪವೀತ ಧಾರಣಂ ಕರಿಷ್ಯೆ. ತತ್ರಾದೌ ತತ್ಸಂಯೋಜನಂ ಕರಿಷ್ಯೆ. ಪಾತ್ರೆ ಶುದ್ಧೋದಕಂ ಗೃಹೀತ್ವಾ ಯಜ್ಞೋಪವೀತಾಭಿಃ ಮಂತ್ರಣಂ ಪಲಾಶಪಾತ್ರೆ ಯಜ್ಞೋಪವೀತಂ ನಿಧಾಯ ಇತಿ ಸಂಕಲ್ಪ. ಈ ರೀತಿ ಸಂಕಲ್ಪ. ಆ ಯಜ್ಞೋಪವೀತ ಯಾವುದನ್ನು ನಾವು ಧಾರಣೆ ಮಾಡಲಿಕ್ಕಿದೆಯೋ ಅದನ್ನು ಪಲಾಶಪಾತ್ರೆಯಲ್ಲಿ ಅದನ್ನು ಇಟ್ಟುಬಿಟ್ಟು ಆಪೋಹಿಷ್ಟೇತಿ ತೃಚ್ಛಸ್ಯ ಸೂಕ್ತಸ್ಯ ಸಿಂಧುದ್ವೀಪೋರುಷಿ ಆಪೋ ದೇವತಾ ದೈವೀ ಗಾಯತ್ರಿ ಛಂದ ಪ್ರಕ್ಷಾಲನೆ ವಿನಿಯೋಗ. ಓಂ ಆಪೋಹಿಷ್ಟ ಮಯೋ ಭುವಸ್ತಾನ ಊರ್ಜೆ ದದಾತನ ಮಹೀರ್ಣಾಯ ಚಕ್ಷಸೆ ಯೋ ವ ಶಿವತಮೋ ರಸಸ್ತಸ್ಯ ಭಾಜಯತೇನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮೋ ಯಸ್ಯ ಕ್ಷಯ ಜಿನ್ವತ ಆಪೋ ಜನಯಥಾಚನಃ ಅಂತ ಈ ರೀತಿ ಉಚ್ಚಾರ ಮಾಡಿ ಅದಕ್ಕೇನಪ್ಪ ಅಂತಂದ್ರೆ ಶುದ್ಧ ಜಲದಿಂದ ಪ್ರಕ್ಷಾಲನೆಯನ್ನು ಮಾಡಬೇಕು. ತಥೋ ಗಾಯತ್ರ್ಯ ದಶವಾರ ಮುದಕೇನಾಭಿಮಂತ್ರ್ಯ ತತಸ್ತಂತು ದೇವತಾನ್ಯಾಸ ಅಂಥೇಳಿ ಅಲ್ಲಿ ಪ್ರತಿಯೊಂದು ತಂತುವಿನಲ್ಲಿ ನಿರ್ದಿಷ್ಟ ದೇವತೆಗಳನ್ನು ನ್ಯಾಸ ಮಾಡಬೇಕಾಗ್ತದೆ. ಅದರ ಮಂತ್ರ ಈ ರೀತಿ ಇರ್ತದೆ. ಓಂಕಾರಶ್ಚಾಗ್ನಿನಾಗೌ ಚ ಸೋಮಃ ಪಿತೃಪ್ರಜಾಪತಿ ವಾಯು ಸೂರ್ಯ ಸರ್ವದೇವಾ ಇತ್ಯಾಹುಸ್ತಂತು ದೇವತಾ. ಓಂ ಪ್ರಣವಸ್ಯ ಬ್ರಹ್ಮರ್ಷಿ ಗಾಯತ್ರಿ ಛಂದಃ ಪರಮಾತ್ಮ ದೇವತಾ ಪ್ರಥಮತಂತೌ ಓಂಕಾರನ್ಯಾಸೆ ವಿನಿಯೋಗ. ಓಂ ಓಂಕಾರಂ ಪ್ರಥಮತಂತೌ ಸನ್ಯಸಾಮಿ. ಓಂ ಭೂರ್ಭುವಸ್ವ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಅಗ್ನಿಂ ದೂತಮಿತಿ ಮೇಧಾತಿಥಿ ಋಷಿಃ ಗಾಯತ್ರಿ ಛಂದಃ ಅಗ್ನಿರ್ದೇವತಾ ದ್ವಿತೀಯತಂತವಾಗ್ನಿನ್ಯಾಸೆ ವಿನಿಯೋಗಃ. ಓಂ ಅಗ್ನಿಂ ದೂತಂ ಪುರೋ ದಧೆ ಹವ್ಯವಾಹ ಮುಪಬ್ರುವೆ ದೇವಾಂ ಸಾಧಯಾದಿಹ. ಓಂ ಅಗ್ನಿಂ ದ್ವಿತೀಯತಂತೌ ಸನ್ಯಸಾಮಿ. ನಮೋ ಸರ್ಪೇಭ್ಯ ಇತ್ಯಸ್ಯ ಪ್ರಜಾಪತಿ ಋಷಿ ಅನುಷ್ಠುಪ್ ಛಂದಃ ಸರ್ಪ ದೇವತಾ ತೃತೀಯತಂತೌ ಸರ್ಪನ್ಯಾಸೆ ವಿನಿಯೋಗಃ. ಓಂ ನಮೋಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನೋ ಯೇ ಅಂತರಿಕ್ಷೇ ಯೇ ದಿವಿ ತೇಭ್ಯಃ ಸರ್ಪೇಭ್ಯೋ ನಮಃ. ನಾಗಾನ್ ತೃತೀಯತಂತೌ ಸನ್ಯಸಾಮಿ. ವಯಂ ಸೋಮೇತ್ಯಸ್ಯ ಬಂಧುಋಷಿಃ ಗಾಯತ್ರಿ ಛಂದಃ ಸೋಮೋ ದೇವತಾ ಸೋಮಂ ಚತುರ್ಥತಂತೌ ಸನ್ಯಸಾಮಿ ವಿನಿಯೋಗಃ. ಓಂ ವಯಂ ಸೋಮವ್ರತೆ ತವ ಮನಸ್ತನೂಷು ಬಿಭ್ರತಃ ಪ್ರಜಾವಂತಃ ಸಚೇಮಹಿ ಸೋಮಂ ಚತುರ್ಥತಂತೌ ನ್ಯಸಾಮಿ. ಉದೀರತಾಮಿತ್ಯಸ್ಯ ಶಂಕಃ ಋಷಿಃ ತ್ರಿಷ್ಟುಪ್ ಛಂದಃ ಪಿತರೋ ದೇವತಾ ಪಂಚಮತಂತೌ ಪಿತೃನ್ಯಾಸೆ ವಿನಿಯೋಗಃ. ಓಂ ಉದೀರತಾಮವರ ಉತ್ಪರಾಸ ಉನ್ಮಧ್ಯಮಾಃ ಪಿತರಃ ಸೋಮ್ಯಾಸಃ ಅಸುಮ್ಯ ಈಯುರ ವೃಕಾಋತಜ್ಞಾಸ್ತೆ ನೋವಂತು ಪಿತರೋ ಹವೇಶು ಪಿತೃನ್ ಪಂಚಮತಂತೌ ಸನ್ಯಸಾಮಿ. ಪ್ರಜಾಪತ ಇತ್ಯಸ್ಯ ಹಿರಣ್ಯಗರ್ಭಋಷಿಃ
त्रिष्टुप् छन्दः प्रजापतिर्देवता षष्ठतन्तो प्रजापतिन्यासे विनियोगः ॐ प्रजापते न त्वदे तान्यन्यो विश्वा रूपाणि परिता बभूव यत् कामास्ते जुहुमस्तन्नो अस्तु वयं स्याम पतयोरहीणां प्रजापतिं षष्ठतन्तौ संन्यसामि आ नो नियुद्भिरित्यस्य वसिष्ठर्षि त्रिष्टुप् छन्दः अनिलो देवता सप्तमतन्तौ वायुन्यासे विनियोगः ॐ आ नो नियुद्भिः शतनीभिरध्वरं सहस्रिणीभिरुप याहि यज्ञं वायो अस्मिन् स्तवने मादयस्व यूयं पात स्वस्तिभिः सदा नः वायुं सप्तमतन्तौ संन्यसामि आकृष्णे नित्यस्य हिरण्यस्तूपहर्षिः त्रिष्टुप् छन्दः सविता देवता अष्टमतन्तौ सूर्यन्यासे विनियोगः ॐ आकृष्णेन रजसा वर्तमानो निमेषेन्नमृतमत्यञ्च हिरण्ययेन सविता रतेन देवो याति भूनानि पश्यन् सूर्यमष्टमतन्तौ संन्यसामि विश्वे देवास आगत इत्यस्य मधुच्छन्दा ऋषिः त्रिष्टुप् छन्दः विश्वे देवा देवताः नवमतन्तौ विश्वे देवान्यासे विनियोगः ॐ विश्वे देवास आगत शृणुताम इमं हवम् एदम्बर्हिर्निषीदत विश्वान् देवान् नवमतन्तौ संन्यसामि इति ತಂತುಷು ದೇವತಾ ವಿನ್ಯಸ್ಯ ಗ್ರಂಥೌ. ಈ 9 ತಂತುಗಳಲ್ಲಿ 9 ದೇವತೆಗಳನ್ನು ನ್ಯಾಸ ಮಾಡಿದ ನಂತರ ಆ ಗ್ರಂಥಿ ಅಥವಾ ಗಂಟು ಏನಿರ್ತದೆ, ಜನಿವಾರದ ಗಂಟು ಅಥವಾ ಯಜ್ಞೋಪಯುಕ್ತದ ಗಂಟು, ಆ ಗಂಟಿನಲ್ಲಿ 3 ಪ್ರಮುಖ ದೇವತೆಗಳನ್ನು ಆವಾಹಿಸಬೇಕು ಮತ್ತು ವಿನ್ಯಾಸಗೊಳಿಸಬೇಕು. ಬ್ರಹ್ಮಜಜ್ಞಾನಮಿತ್ಯಸ್ಯ ಪ್ರಜಾಪತಿ ಋಷಿ त्रिष्टुप् छन्दः ब्रह्मा देवता ग्रन्थिमध्ये ब्रह्मन्यासे विनियोगः ॐ ब्रह्मजज्ञानं प्रथमं पुरस्तात् विशीमतः सुरुचो वेन आवः सुबुध्न्या उपमा आस्य विष्टाः सतश्च योनिमसतश्च विवः ब्रह्माण्डं ग्रन्थिमध्ये संन्यसामि इदं विष्णुरित्यस्य मेधातिथिः ऋषिः गायत्री छन्दः विष्णुर्देवता ग्रन्थिमध्ये विष्णुन्यासे विनियोगः ॐ इदं विष्णुर्विचक्रमे त्रेधा निदधे पदं समूहळमस्य पां सुरे स्वाहा विष्णुं ग्रन्थिमध्ये न्यसामि त्र्यम्बकमित्यस्य वसिष्ठऋषिः विराट् ब्राह्मी त्रिष्टुप् रुद्रदेवता ग्रन्थिमध्ये रुद्रन्यासे विनियोगः ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् रुद्रं ग्रन्थिमध्ये संन्यसामि एवं सर्वदेवताः तत्तस्थानेषु संन्यस्य हस्तयोरङ्गुष्ठतर्जनी मध्यप्रदेशे उपवीतं धृत्वा तच्चक्षुरिति ಮಂತ್ರೇಣ ಸೂರ್ಯಾಯ ದರ್ಶಯೇತ್. ಆ ಗ್ರಂಥಿ ಮಧ್ಯದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಆ ರುದ್ರದೇವರನ್ನು ಆವಾಹಿಸಿದ ನಂತರ ಬಲಗೈಯ ಹೆಬ್ಬೆರಳು ಮತ್ತು ತೋರು ಬೆರಳುಗಳ ಮಧ್ಯದಲ್ಲಿ ಆ ಜನಿವಾರವನ್ನು ಹಿಡಿದು ಸೂರ್ಯನಿಗೆ ತೋರಿಸಬೇಕು. ಆ ಸೂರ್ಯನಿಗೆ ತೋರಿಸಬೇಕಾದಾಗ ಓಂ ತಚ್ಚಕ್ಷುರ್ದೇವಹಿತಂ ಪುರಸ್ತಾಚ್ಛುಕ್ರಮುಚ್ಚರತ್ ಪಶ್ಯೇಮ ಶರದಶತಂ ಜೀವೇಮ ಶರದಶತಂ ಶೃಣುಯಾಮ ಶರದಶತಂ ಅಂಥೇಳಿ ಆ ಸೂರ್ಯನಿಗೆ ಅದನ್ನು ತೋರಿಸಿ ಯಜ್ಞೋಪವೀತಂ ಪರಮೇಷ್ಠಿ ಪ್ರಜಾಪತಿಸ್ತ್ರಿಷ್ಟುಪ್ ಲಿಂಗೋಕ್ತ ಯಜ್ಞೋಪವೀತಧಾರಣೆ ವಿನಿಯೋಗಃ ಓಂ ಯಜ್ಞೋಪವಿತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರ್ಯಂ ಪ್ರತಿಮಂಚ ಶುಭ್ರಂ ಯಜ್ಞೋಪವಿತಂ ಬಲಮಸ್ತು ತೇಜಃ ಯಜ್ಞೋಪವೀತಮಸಿ ಯಜ್ಞಸ್ಯ ತ್ವಾ ಯಜ್ಞೋಪವಿತೇನೋಪನಹ್ಯಾಮಿ ಇತಿ ಮಂತ್ರಂ ಪಠನ್ ದಕ್ಷಿಣಹಸ್ತಪೂರ್ವಕಂ ಕಂಠೇ ಧೃತ್ವ ಆಚಮೇತ. ಈ ರೀತಿ ಧಾರಣೆ ಮಾಡಿದ ನಂತರ ಯಥಾಶಕ್ತಿ ಗಾಯತ್ರಿ ಜಪವನ್ನು ಮಾಡಿಕೊಳ್ಳಬೇಕು. ತದನಂತರ ಜೀರ್ಣ ಯಜ್ಞೋಪಯುಕ್ತವನ್ನು ತ್ಯಾಗ ಮಾಡ್ತಕ್ಕಂಥದ್ದು ಮಂತ್ರ. ಓಂ ಸಮುದ್ರಂ ಗಚ್ಚ ಸ್ವಾಹ, ದೇವಂ ಸವಿತಾರಂ ಗಚ್ಚ ಸ್ವಾಹ, ಅಂತರಿಕ್ಷಂ ಗಚ್ಚ ಸ್ವಾಹ, ಮಿತ್ರಾವರುಣೋ ಗಚ್ಚ ಸ್ವಾಹ,
ಅಹೋರಾತ್ರೇ ಗಚ್ಚ ಸ್ವಾಹ, ಛಂದಾಂಸಿ ಗಚ್ಚ ಸ್ವಾಹ, ದ್ಯಾವಾ ಪೃಥಿವೀ ಗಚ್ಚ ಸ್ವಾಹ, ಸೋಮಂ ಗಚ್ಚ ಸ್ವಾಹ, ಯಜ್ಞಂ ಗಚ್ಚ ಸ್ವಾಹ, ನಭೋ ದಿವ್ಯಂ ಗಚ್ಚ ಸ್ವಾಹ, ಅಗ್ನಿಂ ವೈಶ್ವಾನರಂ ಗಚ್ಚ ಸ್ವಾಹ, ಮನೋಮೇ ಹಾರ್ದ್ಯಚ್ಛ. ಈ ಮಂತ್ರದಿಂದ ಹಳೆಯ ಯಜ್ಞೋಪವೀತವನ್ನು ಅಧೋಮುಖವಾಗಿ ಅಂದರೆ ಕೆಳಗಿನಿಂದ ಅದನ್ನು ತ್ಯಾಗ ಮಾಡಬೇಕು. ತದನಂತರ ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ ತಪಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತು ಸದ್ಯೋ ವಂದ್ಯ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಅನೇನ ಯಜ್ಞೋಪವೀತ ಧಾರಣೇನ ಭಗವಾನ್ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೀಯತಾಂ ಅಂತ ಹೇಳಿ ಈ ಉಪಕರ್ಮವನ್ನು ನಾವು ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡುವ ಮೂಲಕ ಮುಗಿಸಬೇಕು. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಅಲ್ಲಿ ಬಲ್ಲ ಬ್ರಾಹ್ಮಣ ಪಂಡಿತರಿಂದ, ಪುರೋಹಿತರಿಂದ ಉಪಕರ್ಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿರುತ್ತದೆ. ಅದನ್ನು ತಿಳ್ಕೊಂಡು ನಿಮ್ಮದು ಯಾವ ವೇದವೋ, ಯಾವ ದಿನ ನಿಮಗಾಗಿ ಉಪಕರ್ಮವನ್ನು ನಿಗದಿಪಡಿಸಲಾಗಿದೆಯೋ ಆ ದಿನದಂದು ಅಲ್ಲಿಗೆ ಹೋಗಿ ಆ ಬ್ರಾಹ್ಮಣರಿಂದ ನಾವು ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಳ್ಳುವುದು ಸೂಕ್ತ. ನೂತನ ಉಪಕರ್ಮಕ್ಕೆ ಒಳಗಾಗುವವರಿಗೆ ವಿಶೇಷ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಲಿಕ್ಕಿರುತ್ತದೆ. ಅದನ್ನು ನೀವು ಯಾರ ಹತ್ತಿರ ಉಪಕರ್ಮವನ್ನು ಮಾಡಿಸಿಕೊಳ್ಳೋದಕ್ಕೆ ಹೋಗುತ್ತಿರುವರೋ ಅವರಿಂದ ಕೇಳಿ ಕೆಲವು ವಿಶೇಷ ಸಾಮಗ್ರಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇರುತ್ತದೆ. ಅದನ್ನೆಲ್ಲ ತಿಳ್ಕೊಂಡು ಹೋಗ್ರಿ. ಸಾಮಾನ್ಯವಾಗಿ ಉಳಿದವರೆಲ್ಲ ಉಪಕರ್ಮಕ್ಕೆ ಹೋಗುವಾಗ ಒಂದು ಮಡಿಯನ್ನು ತೊಗೊಂಡು ಹೋಗ್ರಿ, ಒಂದು ನೀರ್ಪಂಜೆ ಕೈಯಲ್ಲಿರಲಿ, ತುಳಸಿ, ಗೋಪಿಚಂದನ, ಧಾರಣೆ ಮಾಡ್ಕೋಕೆ ಯಜ್ಞೋಪವೀತ ಮತ್ತು ಒಂದು ಅಡಿಷ್ನಲ್ ಒಂದು 2 ಜೊತೆ ಯಜ್ಞೋಪವೀತ ಇದ್ದರೂ ಒಳ್ಳೆಯದು. ಯಾರಾದರೂ ಮರೆತು ಬಂದಿದ್ದರೆ ಅದನ್ನು ನೀವು ಕೊಟ್ಟರೆ ಅಂದರೆ ನಿಮಗೆ ಹೆಚ್ಚಿನ ಪುಣ್ಯ ಅಲ್ಲಿ ಪ್ರಾಪ್ತ ಆಗ್ತದೆ. ಒಂದು ಮಂತ್ರಾಕ್ಷತೆ ಇರಲಿ, ಪಲಾಶ ಪತ್ರದೊಳಗೆ ಆ ಯಜ್ಞೋಪವೀತವನ್ನು ಇಡಬೇಕಂತ ನಾವೇನು ಹೇಳಿದ್ವಿ. ನಿಮ್ಮಲ್ಲಿ ಒಂದು ದೊನ್ನೆ ಇತ್ತು ಅಂದರೆ ಆ ಥರದ ದೊನ್ನೆ ಅದನ್ನು ತೊಗೊಂಡು ಹೋಗಿರಿ. ಆಚಮನ ಪಾತ್ರೆಗಳು ಏನೇನು ಬೇಕಂತ ನಿಮ್ಗೆ ಗೊತ್ತು, ಅದನ್ನು ಮರೆಯದಂತೆ ಒಯ್ಯಿರಿ. ಚಿಲ್ಲರೆ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿರಿ. ಹೂವು, ಎಲೆ ಅಡಿಕೆ, ಬ್ರಾಹ್ಮಣರಿಗೆ ದಕ್ಷಿಣೆ ಇದನ್ನೆಲ್ಲ ತಗೊಂಡು ಹೋಗಿರಿ. ಉಪಕರ್ಮವನ್ನು ಮಾಡಿಕೊಂಡು ಬನ್ನಿ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.